ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ವೆಜಿಟೇರಿಯನ್ ಸ್ಯಾಂಡ್ವಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗಷ್ಟು ಸ್ವೀಟ್ ಕಾರ್ನ್ ಹಾಕೊಂತಿದ್ದೀನಿ. ನೋಡಿ, ಇದನ್ನ ಆದಷ್ಟು ಉಪ್ಪಿನ ನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ ನಂತರ ಇದಕ್ಕೆ ಅರ್ಧ ಬಟ್ಲಾಗಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಅದನ್ನ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕೊಂತಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ನಂತರ ಟೊಮೊಟೊ, ನಾವು ಅರ್ಧ ಬಟ್ಲಾಗಷ್ಟು ಟೊಮೊಟೊನ ಕೂಡ ಹಾಕೊಂತೀನಿ. ನೀವು ಟೊಮೊಟೊ ಬೇಕಿದ್ರೆ ಹುಳಿ ಕಡಿಮೆ ಆಗಿರೋಂಥದ್ದು ಹಾಕೋಬಹುದು. ನಂತರ ನೋಡಿ, 1 ಬಟ್ಲಾಗಷ್ಟು ಕ್ಯಾರೆಟ್ ತುರಿ ಹಾಕೊಂತ ಇದೀನಿ. ಕ್ಯಾರೆಟ್ನ ಈ ತರ ತುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಬೌಲ್ ತುಂಬಿಡ್ತು. ಇದನ್ನ ಬೇರೆ ಬೌಲ್ಗೆ ಹಾಕೊಂತೀನಿ. ನೋಡಿ, ಮಿಕ್ಸ್ ಮಾಡ್ಕೊಳುವಾಗ ಚೆಲ್ಬಿಡುತ್ತೆ ಕೆಳಗಡೆ, ಅದಕ್ಕೆ ಬೇರೆ ಬೌಲ್ಗೆ ಹಾಕೊಂತೀನಿ. ನೋಡಿ, ನಂತರ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ಪೇಪರ್ ಪೌಡರ್ ಹಾಕೊಂತೀನಿ. ನೋಡಿ, ಪೇಪರ್ ಪೌಡ್ರ್ನ ನಾನೇನು ಸಣ್ಣ ಪೌಡ್ರನ್ನ ರೆಡಿಮೇಡ್ ತಂದಿಲ್ಲ, ಅಲ್ಲೇ ಮನೆಯಲ್ಲೇ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ಸಾಕು. ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಉಪ್ಪು ಮತ್ತೆ ಪೇಪರ್ ಪೌಡ್ರ್ ಈ ತರಕಾರಿಗೆಲ್ಲ ಅಂಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಜೊತೆ ಸಾಲ್ಟ್ ಎಲ್ಲ ಅಂಟ್ಕೋಬೇಕು ತರಕಾರಿಗೆ, ಆ ತರ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ. ಇವಾಗ ಇದಕ್ಕೆ ಮೇಯೋನೇಸ್ ಹಾಕೋಣ. ನೋಡಿ, ಈ ಸ್ಪೂನಲ್ಲಿ 3 ಸ್ಪೂನ್ ಆಗಷ್ಟು ನಾನು ಮೇಯೋನೇಸ್ ಹಾಕೊಂಡಿದೀನಿ. ನೀವು ಕಡಿಮೆ ಕ್ವಾಂಟಿಟಿ ತರಕಾರಿ ಅವನ್ನೆಲ್ಲ ತಗೊಂಡಿದ್ರೆ ಕಡಿಮೆ ಹಾಕೋಬಹುದು. ನೋಡಿ, ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ರೆ ಜಾಸ್ತಿ ಹಾಕೋಬಹುದು. ನಾ ಇಷ್ಟ ತರಕಾರಿಗೆ 10 ಬ್ರೆಡ್ನ ಮಾಡಿದ್ದೀನಿ, 10 ಸ್ಯಾಂಡ್ವಿಚ್ನ ಮಾಡಿದ್ದೀನಿ. ನೋಡಿ, ಇಷ್ಟಾದ್ರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಬ್ರೆಡ್ಗೆ ಹಾಕೋಣ. ನೋಡಿ, ನಾ ಈ ಶೇಪರ್ ಅಂತ ಬ್ರೆಡ್ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸ್ಕ್ವೇರ್ ಯಾವ ಸಿಗುತ್ತೋ ಅವನ್ನ ನಿಮ್ಗೆ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನು ತಗೋಬಹುದು. ನೋಡಿ, ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರಂತ ತರಕಾರಿನ ಇದಕ್ಕೆ ಹಾಕೋಣ. ನೋಡಿ, ಇದನ್ನೆಲ್ಲ ನೀಟಾಗಿ ಈ ತರ ಎಲ್ಲಾ ಕಡೆನ ಆಗುವ ಹಾಗೆ ತರಕಾರಿನ ಹಾಕೋಬೇಕು. ನೋಡಿ, ನಂತರ ಇವಾಗ ಇದಕ್ಕೆ ಚೀಸ್ನ ಈ ತರ ತುರಿ ಅಂತ ಚೀಸ್ನ ತಗೊಂಡಿದ್ದೀನಿ ನಾನು. ನೋಡಿ, ಚೀಸ್ನ ಈ ತರ ಎಲ್ಲ ಹಾಕೋಬೇಕು. ಮತ್ತೆ ಸ್ಲೈಸ್ ಆಗಿರೋಂತ ಚೀಸ್ನ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ. ನೋಡಿ, ಇದನ್ನೆಲ್ಲ ಕಡೆ ಚೀಸ್ ಹರಡುವಾಗೆ ಇದನ್ನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇರೆ ಇನ್ನೊಂದು ಬ್ರೆಡ್ನ ಇದ್ರ ಮೇಲೆ ಹಾಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ. ನೀವು ಮೈಕ್ರೋವೇವ್ ಇದ್ರೆ ಮೈಕ್ರೋವೇವ್ ಅಲ್ಲಿ ಬೇಯಿಸ್ಕೋಬಹುದು. ನಾನು ಇದನ್ನ ತವಾದಲ್ಲೇ ಮಾಡಿ ತೋರಿಸ್ತೀನಿ. ಎಲ್ಲಾರ ಕಡೆನೂ ಮೈಕ್ರೋವೇವ್ ಇರೋದಿಲ್ಲ, ಅದಕ್ಕೆ ತವಾದಲ್ಲಿ ಕೂಡ ಮಾಡ್ಕೋಬಹುದು ಇದನ್ನ. ನೋಡಿ, ತವಾಕ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಇವಾಗ ಇದನ್ನ ಬ್ರೆಡ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಇದಕ್ಕೆ ನೀವು ಬೇಕಿದ್ರೆ ಬಟರ್ ತುಪ್ಪ ಏನಾದ್ರೂ ಹಾಕೊಂಡ್ ಬೇಯಿಸ್ಕೋಬಹುದು, ಚೆನ್ನಾಗಿರುತ್ತೆ. ನಿಮಗೆ ಬಟರ್ ಇಷ್ಟ ಇದ್ರೆ ಬಟರ್ ಹಾಕೋಬಹುದು, ಎಣ್ಣೆ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡಿ, 2 ಕಡೆ ಇದನ್ನ ಆದಷ್ಟು ಸಣ್ಣವರಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಹೊಳಸಿ ಹಾಕೊಂಡಿದೀನಿ. ಇದನ್ನ ಸ್ವಲ್ಪ ಫ್ರೆಶ್ ಮಾಡಿ ಬೇಯಿಸಿದ್ರೆ ಒಳಗಡೆ ಇರೋಂತ ಚೀಸ್ ಅದೆಲ್ಲ ಮೆಲ್ಟ್ ಆಗಿ ಬಾಯಲ್ಲಿ ಜ್ಯೂಸಿ ಆಗಿ ಟೇಸ್ಟ್ ಸೂಪರ್ ಆಗಿರುತ್ತೆ. ನೋಡಿ, ಇವಾಗ ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಂತೀನಿ. ನೋಡಿ, ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಇದಕ್ಕೆ ಸ್ಲೈಸ್ ಚೀಸ್ ಹಾಕೊಂಡು ತೋರಿಸ್ತೀನಿ. ನೋಡಿ, ಮಾಡಿ ಇಟ್ಕೊಂಡ್ರಂತ ತರಕಾರಿ ಇದಕ್ಕೆಲ್ಲ ಹಾಕೊಂಡಿದೀನಿ. ಮತ್ತೆ ನೋಡಿ, ಈ ತರ ಸ್ಲೈಸ್ ಕೂಡ ಹಾಕೊಂತೀನಿ ಚೀಸ್ನ. ಅಲ್ಲೆಲ್ಲ ಗ್ಯಾಪ್ ಇರ್ತಲ್ವ, ಅದಕ್ಕೆ ಸ್ವಲ್ಪ ಇದನ್ನ ಕಟ್ ಮಾಡಿ ಹಾಕೊಂತೀನಿ, ಬೇರೆ ಸ್ಲೈಸ್ನ ಸ್ವಲ್ಪ. ನೋಡಿ, ಈ ತರ ಎಲ್ಲ ಹಾಕೊಂಡಿದೀನಿ. ಇವಾಗ ಇನ್ನೊಂದು ಬ್ರೆಡ್ ಹಾಕೊಂತೀನಿ. ನೋಡಿ, ಸ್ವಲ್ಪ ಫ್ರೆಶ್ ಮಾಡ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಅದ್ರಲ್ಲಿ ಅಂಟ್ಕೊಳುತ್ತೆ. ಇವಾಗ ನೋಡಿ, ಬೇಕಿದ್ರೆ ನೀವು ಬಟರ್ ಕೂಡ ಹಾಕೊಂಡು ಬೇಯಿಸ್ಕೋಬಹುದು. ನಾ ಸ್ವಲ್ಪ ಬಟರ್ ಹಾಕೊಂಡಿದೀನಿ, ಅದನ್ನು ಕೂಡ ಹಾಕೊಂಡು ಬೇಯಿಸಿ ತೋರಿಸ್ತೀನಿ ನಿಮಗೆ. ಇವಾಗ ಆ ಬ್ರೆಡ್ನ ಹಾಕೊಂತೀನಿ. ಇದನ್ನೆಲ್ಲ ಮಕ್ಕಳು ಸ್ಕೂಲಿಂದ ಸಾಯಂಕಾಲ ಬಂದಾಗ ಈ ತರ ಮಾಡಿಕೊಟ್ರೆ ಹೆಲ್ದಿ ಆಗಿರುತ್ತೆ. ತರಕಾರಿ ಎಲ್ಲ ಹಸಿ ಆಗಿರುತ್ತಲ್ವಾ, ಅದು ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ.
ನೀವು ಕೂಡ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿದೆ ನೋಡಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ತಕೊಂತೀನಿ ನೋಡಿ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡ್ಕೊಂಡು ತಿನ್ಬೋದು, ನೀವು ಹಾಗೆ ಕೂಡ ತಿನ್ಬೋದು. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಇದು ಇರುತ್ತಲ್ವಾ ಚೀಸ್, ಅದೊಂಥರ ಜ್ಯೂಸಿ ಆಗಿ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾ ಸ್ಕ್ವೇರ್ ಇರೋಂತ ಇವನು ಕೂಡ ಬ್ರೆಡ್ ಕೂಡ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಅದನ್ನು ಕೂಡ ಅದ್ರ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ನೋಡಿ ಹೇಗೆ ಚೀಸ್ ಎಲ್ಲ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಖಂಡಿತ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ದೊಡ್ಡವರು ಸಣ್ಣವರು ಚಿಕ್ಕವ್ರಿಗೆ ಬೇಕು ಎಲ್ಲರೂ ತಿನ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ದೇವ್ರೆಲ್ಲರಿಗೂ ಒಳ್ಳೇದು